ಐ ಲವ್ ಯು ಅಂತ ಹೇಳಲ್ಲ, ಆದ್ರೆ ನೀವು ಕಳೆದು ಹೋದ್ಮೇಲೆ ಸಂಪೂರ್ಣವಾಗಿ ಮುರಿದು ಬಿಡ್ತಾರಲ್ಲ, ದಟ್ಸ್ ಕಾಲ್ಡ್ ಸೈಲೆಂಟ್ ಲವ್. ಅಂದ್ರೆ ನಿಮ್ಮ ಪ್ರೀತಿನ ಹೇಳ್ದೇನೆ ಪ್ರೀತಿ ಮಾಡ್ತಿರ್ತಾರೆ. ಸೊ ಹಂಗಿದ್ಮೇಲೆ ಈ ಸೈಲೆಂಟ್ ಲವ್ ಅಲ್ಲಿ ಯಾವೆಲ್ಲ ಲಕ್ಷಣಗಳಿರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಹೇಳ್ದೆ, ಪ್ರೀತಿ ಮಾಡುವಂಥ ವ್ಯಕ್ತಿಗಳ ಒಂದು ಲಕ್ಷಣ ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಅಂಡ್ ಕ್ಲಿಯರ್ ಆಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕೊನೆ ತನಕ ಇರಿ. 5 ಪಾಯಿಂಟ್ ಸಿಂಪಲ್ ಅಂಡ್ ಶಾರ್ಟ್ ಆಗಿ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಹ್ಯಾಪಿ ಇದು ತುಂಬ ಮುಖ್ಯ ಇರುತ್ತೆ. ನೀವು ಹ್ಯಾಪಿಯಾಗಿದ್ದೀರಾ ಅನ್ನೋದು ತುಂಬ ಕಾಯ್ತಿರ್ತಾರೆ ಆ್ಯಕ್ಚುಲಿ. ನಿಮ್ಮ ಖುಷಿಗಿಂತ ದೊಡ್ಡದು ಏನೂ ಇರಲ್ಲ. ಆ್ಯಂಡ್ ನೀವು ಸಿಗದೇ ಇರಲಿ, ಸ್ವಾರ್ಥ ಎಂಥ ಬದನೆಕಾಯಿ ಇರಲ್ಲ. ನೀವು ಖುಷಿಯಾಗಿರೋದೇ ಅವರಿಗೆ ಆ್ಯಕ್ಚುಲಿ ತುಂಬ ಇಷ್ಟ. ನೀವು ಖುಷಿಯಾಗಿರೋದೇ ಅವರಿಗೆ ಪ್ರಾಣ. ನೀವು ಖುಷಿಯಾಗಿರೋದೇ ಅವರಿಗೆ ಸರ್ವಸ್ವ ಅಂತ ಇರ್ತಾರೆ. ನೀವು ಸೇಫ್ ಆಗಿದ್ದೀರಾ ಅನ್ನೋದು ತುಂಬ ಮುಖ್ಯ ಇರುತ್ತೆ ಅವರು. ಯಾಕೆಂತ ಹೇಳಿದ್ರೆ, ಅವರು ಫಸ್ಟ್ ಪ್ರಯಾರಿಟಿ ಕೊಡೋದೇ ನಿಮ್ಮ ಖುಷಿ. ನೀವು ಸೇಫ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಏನೇ ಇರಲಿ ಅದಕ್ಕೆ ನಿಲ್ತಾರೆ. ನಾನಿದ್ದೀನಿ ಕಣಯ್ಯ ನಿನ್ ಜೊತೆ, ನಾನಿದ್ದೀನಿ ಕಣೆ ನಿನ್ ಜೊತೆ ಇರ್ತಾರಲ್ಲ, ಡೆಫಿನೆಟ್ಲಿ ದಟ್ ಈಸ್ ಕಾಲ್ಡ್ ಸೈಲೆಂಟ್ ಲವ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವರು ಹೇಳ್ಕೋತಾರೆ, ಮ್ಯಾಕ್ಸಿಮಮ್ ಜನ ಎಲ್ಲದಕ್ಕೂ ಇರ್ತಾರೆ, ಸೇಫ್ಟಿ ಲೈಕ್ ಅವ್ರು ಸೇಫ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಕಾಯ್ತಾರೆ. ಬಟ್ ಪ್ರೀತಿ ಅಂತ ಹೇಳ್ತಾ ಇರಲ್ಲ. ಅದೇ ಇದು ಫಸ್ಟ್ ಸಿಂಪ್ಟಮ್. ಸೆಕೆಂಡ್ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ, ನೀನು ಪ್ರೀತಿಸ್ತೀನಿ ಅನ್ನಲ್ಲ, ಆದ್ರೆ ನಿಮಗೆ ಯಾವಾಗ ಬೇಕಾಗಿರ್ತಾರಲ್ಲ, ಸೊ ಆವಾಗ ಪ್ರೆಸೆಂಟಲ್ಲಿರ್ತಾರೆ. ನಿಮ್ಮ ಪ್ರಾಬ್ಲಮ್ಗೆ, ನಿಮ್ಮ ಕಷ್ಟಕ್ಕೆ, ನಿಮ್ಮ ಮೌನಕ್ಕೆ, ನಿಮ್ಮ ನೋವಿಗೆ ಎಲ್ಲದಕ್ಕೂ ಅಲ್ಲಿ ಪ್ರೆಸೆಂಟಲ್ಲಿರ್ತಾರೆ. ನಿಮಗೆ ಪ್ರಾಬ್ಲಮ್ ಆಗಿದೆ, ನಿಮ್ಮಲ್ಲಿ ಎಲ್ಲೋ ಒಂದು ಕರೆ ತುಂಬ ಡಿಸ್ಟರ್ಬ್ ಆಗಿದ್ದೀರಿ ಆ್ಯಂಡ್ ತುಂಬ ಸಫರ್ ಪಡ್ತಾ ಇದ್ದೀರಾ ಅಂದಾಗ ಪ್ರೆಸೆನ್ಸ್ ಅವರೇ ಇಲ್ತಾರೆ. ಅದೇ ಅಲ್ವಾ ಹೇಳೋದು. ಸೋ ಮೆನಿ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವರಿಗೆ ಎಂಥ ಪ್ರಾಬ್ಲಮ್ ಇರಲಿ, ದಟ್ಸ್ ನಾಟ್ ಎ ಮ್ಯಾಟರ್. ಬಟ್ ನಿಮಗೇನೂ ಆಗಿದೆ ಅಂದಾಗ ನಿಲ್ತಾರಲ್ಲ, ಆ ವ್ಯಕ್ತಿಗಳು ಸಿಗೋದು ಬಹಳ ಕಡಿಮೆ ಆ್ಯಕ್ಚುಲಿ, ತುಂಬ ಕಡಿಮೆ. ಆ್ಯಕ್ಚುಲಿ ನಾನು ಹೇಳ್ತೀನಿಲ್ಲ, ಈ ಥರದ ಕ್ವಾಲಿಟಿ ಇದ್ದಂಥವರಿಗೆ ರೂಪ ಬೇಕಾಗಲ್ಲ ಆ್ಯಕ್ಚುಲಿ, ಗುಣ ಏನು. ನಾನು ಹೇಳ್ತೀನಿಲ್ಲ, ಗುಣ ಒಂದೇ ಮುಖ್ಯರ. ರೂಪ ಅಥವಾ ಆಸ್ತಿ ಐಶ್ವರ್ಯ ಡಸಂಟ್ ಮ್ಯಾಟರ್. ನಾನು ಹೇಳ್ತೀನಿಲ್ಲ, ಒಂದು ಒಳ್ಳೆ ಮನಸ್ಥಿತಿ ಇರಬೇಕು. ಕೆಲವರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಸ್ವಾರ್ಥ ಒಂದು. ಎರಡನೇದು ಬಂದು ಏನಂತ ಹೇಳಿದ್ರೆ, ಲೈಕ್ ಬುದ್ಧಿವಂತಿಕೆ, ಸ್ಮಾರ್ಟ್ನೆಸ್. ಸಿಕ್ಕಿಲ್ಲ ಅಂದಾಗ ರಿವರ್ಸಲ್ಲಿ ಬರೋದು. ಹಂಗಿರಬಾರ್ದು ಆ್ಯಕ್ಚುಲಿ. ಸಿಗದೇ ಇರಲಿ, ಒಳ್ಳೇದು ಬಯಸೋಡೆ ಪ್ರೀತಿ, ರೈಟ್? ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೇಳದೆ ಎಲ್ಲಿ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ ಎಷ್ಟೇ ಪ್ರೀತಿ ಇದ್ರೂ ಕೂಡ ಅದನ್ನ ಹೃದಯದಲ್ಲೇ ಬಚ್ಚಿಟ್ಕೊಡ್ತಾರಲ್ಲ, ತುಂಬ ಪ್ರೀತಿ ಇರುತ್ತೆ. ಬಟ್ ಎಲ್ಲಿ ಹೇಳಿದ್ರೆ ಆ ಸಂಬಂಧ, ನನ್ನ ಮೇಲೆ ಇವರಲ್ಲಿ ತುಂಬ ಪ್ರೀತಿ ಇರುತ್ತೆ, ಬಟ್ ಹೇಳ್ಕೊಂಡ್ರೆ ಎಲ್ಲಿ ಅವರಿಗೆ ಇಷ್ಟ ಆಗ್ದಿರಾ ನಮ್ಮನ್ನ ದೂರ ಮಾಡಿಬಿಡ್ತಾರೆ. ದೂರ ಮಾಡಿದ್ಮೇಲೆ ಅವರನ್ನ ನಾನಿಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರಿಗೆ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ದಿರಾ ಏನ್ ಮಾಡ್ತಾರೆ, ಎಷ್ಟೇ ಪ್ರೀತಿ ಇದ್ರೂ ಕೂಡ, ಎಷ್ಟೇ ನೋವಾಗಿದ್ರೂ ಕೂಡ, ಆಗ್ತಿದ್ರೂ ಕೂಡ ಹೃದಯದಲ್ಲೇ ಬಚ್ಚಿಟ್ಕೊಳ್ತಾರೆ. ದಟ್ಸ್ ಕಾಲ್ಡ್ ಸೈಲೆಂಟ್ ಲವ್. ಹೇಳದೆ ಪ್ರೀತಿ ಮಾಡ್ತಿರ್ತಾರೆ, ತಮ್ಮೊಳಗೆ ತಾವು ಪ್ರೀತಿ ಮಾಡ್ಕೋತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ದೂರ ಇದ್ರೂ ನಿಮ್ಮೇಲೆ ಕಣ್ಣಿರುತ್ತೆ. ಅಂದ್ರೆ ಕಾಲ್ ಮಾಡ್ತಾ ಇರಲ್ಲ ಜಾಸ್ತಿ, ಟೆಕ್ಸ್ಟ್ ಮಾಡ್ತಾ ಇರಲ್ಲ ಜಾಸ್ತಿ, ಬಟ್ ನಿಮ್ ಬಗ್ಗೆ ಎಲ್ಲ ಗೊತ್ತು ಮಾಡ್ಕೋತಾರೆ, ನಿಮ್ ಬಗ್ಗೆ ಎಲ್ಲ ತಿಳ್ಕೋತಾರೆ. ಎಲ್ಲ ತಿಳ್ಕೊಂಡ್ರೂ ನಿಮ್ಮ ಪ್ರಾಬ್ಲಮ್ಗಳಿಗೆ, ನಿಮ್ಮ ಖುಷಿಗಳಿಗೆ, ನೀವೇನೋ ಸೇಫ್ ಆಗಿರ್ಬೇಕು, ಎಲ್ಲದಕ್ಕೂ ಕೂಡ ಅವರು ತುಂಬ ನಿಲ್ತಾರೆ ನಿಮ್ಮೊಟ್ಟಿಗೆ. ಅದಕ್ಕೆ ಸೈಲೆಂಟ್ ಲವ್ ಅಂತ ಹೇಳ್ತೀವಿ. ನಿಮ್ಮ ಪ್ರೀತಿನ ಎಲ್ಲೂ ಹೇಳ್ಕೊಳ್ಳಲ್ಲ ನಿಮ್ಮತ್ರ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಓಕೆ, ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ ಆದ್ರೂ ಅವರಿಗೆ ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಯಾಕ್ರಿಫೈಸ್ ತುಂಬ ಮಾಡ್ತಾರೆ. ನಿಮ್ಗೋಸ್ಕರ ಎಲ್ಲಾ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮಗೆ ತಾವೇ, ಈಗ ಎಕ್ಸಾಂಪಲ್, ಒಂದು ಮೇಣದ ಬತ್ತಿ ಇರುತ್ತಲ್ಲ, ತನಗೆ ತಾನೇ ಸುಟ್ಕೊಂಡು ಬೆಳಕೊಡ್ತಾ ಇರುತ್ತಲ್ಲ, ಆಸ್ ಲೈಕ್ ಅದೇ ಥರ ಇರ್ತಾರೆ. ನೋವಾಗ್ತಿರುತ್ತೆ. ನಾನು ಲಾಸ್ಟ್ ಟೈಮಲ್ಲಿ ಐ ಥಿಂಕ್ ಫ್ರಮ್ ಬೆಂಗಳೂರು ಒಂದು ಕಾಲ್ ಬಂದಿತ್ತು ನನಗೆ. ತುಂಬ ಹುಡುಗ ಪಾಪ. ನಾನು ಆನ್ ಟೈಮ್ ಅವೈಲೇಬಲ್ ಆಗಿಬಿಟ್ಟಿದ್ದೀನಿ ಅವರಿಗೆ. ತುಂಬ ಸಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವ್ರ ಲವರ್ಗೋಸ್ಕರ ಇವರು. ಅವರಿಗೆ ಏನೂ ಸ್ವಾರ್ಥ ಇಲ್ಲ. ಕೇಳಿದ್ದೆಲ್ಲ ಕೊಡ್ತಾರೆ, ಪ್ರಾಬ್ಲಮ್ಗೆ ರಿಯಾಕ್ಟ್ ಮಾಡ್ತಾರೆ. ಅವರಿಗೆ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂದರೆ ಇವರು ಕಣ್ಣೀರು ಹಾಕ್ತಿರ್ತಾರೆ, ನನ್ನ ಹತ್ರ ಹೇಳ್ಕೊಂಡು ಅಳ್ತಿರ್ತಾರೆ. ಸೊ ಅದು ಸೈಲೆಂಟ್ ಆ್ಯಕ್ಚುಲಿ. ಇವರಿನ್ನೂ ಪ್ರೀತಿ ಅಂತ ಪ್ರಪೋಸ್ ಮಾಡೇ ಇಲ್ಲ ಆ್ಯಕ್ಚುಲಿ. 4-5 ವರ್ಷ ಜರ್ನೀಸ್ ಆಗೋಗಿದೆ ಇದು. ಅವ್ರು ಅರ್ಥ ಮಾಡ್ಕೋಬೇಕು, ಬಟ್ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು. ಅದನ್ನ ನನ್ನ ಹತ್ರ ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೋತಿರ್ತಾರೆ. ಸೊ ಆ ಥರ ಸಿಗೋದು ಬಹಳ ಕಡಿಮೆನೆ. ಸಿಕ್ಕರೆ ಪುಣ್ಯ ಅಂತಾರೆ ಅಷ್ಟೇನೆ. ಏನ್ ಹೇಳಿಕ್ಕಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ. ಅಂದ್ರೆ ಹೇಳ್ದೆ ಪ್ರೀತಿ ಮಾಡುವಂತಹ ಸೈಲೆಂಟ್ ಲವರ್ ಬಗ್ಗೆ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡಿದ್ದೀನಿ. ಎಸ್, ಎಕ್ಸಾಕ್ಟ್ಲಿ ಪಾಯಿಂಟ್ಗಳು ಕರೆಕ್ಟ್ ಅನ್ಸಿದ್ರೆ ವಿಡಿಯೋಗೆ ಎಲ್ಲರೂ ನೋಡುವಂಥ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಅದು ತುಂಬ ಮುಖ್ಯ ಇದೆ. ಎಷ್ಟು ಜನ ನೋಡ್ತಿದ್ರಿ, ಎಷ್ಟು ಜನ ನನ್ನ ವಿಡಿಯೋ ಒಟ್ಟಿಗೆ ಎಂಗೇಜ್ ಆಗಿ ನೋಡ್ಬಿಟ್ಟು ನನಗೆ ಮಾತಾಡ್ತಿದ್ದೀರಿ ಗೊತ್ತಾಗುತ್ತೆ. ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ. ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ವಿಚಾರಗಳು ಗೊತ್ತಾಗ್ಲಿ. ತುಂಬ ಜಿಪುಂಡ್ರು ಆಗ್ಬಿಡ್ಬೇಡಿ ಏನು ಅಂತ ಹೇಳಿದ್ರೆ, ಗೊತ್ತಿಲ್ಲದೆ ಇರೋ ವಿಚಾರನ ಒಬ್ಬರಿಗೆ ಶೇರ್ ಮಾಡಿ, ಒಳ್ಳೇದು.
ಓಕೆ, ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 41K ಕಂಪ್ಲೀಟ್ ಆಗಿ 42 ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.